ಏನಾಗಿತ್ತು, ಯಾವಾಗಾಗಿತ್ತು ಇದು? ಅವರು ಅತಾವುಲ್ಲಾ ಅಂತ ನಮ್ಮ ದೊಡ್ಡಪ್ಪನ ಮಗ, ನಮ್ಮ ಅಣ್ಣ. ಅವನು ಒಂಚೂರು ದುಡ್ಡಿನ ವ್ಯವಹಾರದಾಗೆ ಸ್ವಲ್ಪ ಕಿರಿಕಾಗಿತ್ತು. ಅದೇ ಉದ್ದೇಶದಿಂದ ಅವನು ಈ ತರ ಮರ್ಡರ್ ಮಾಡಲಾಗಿದೆ. ಏನು ದುಡ್ಡಿನ ವಿಚಾರ ಏನಾಗಿತ್ತು? ಏನು ದುಡ್ಡಿನ ವಿಚಾರ ಸ್ಟೇಷನ್ ಸುಮಾರು ಒಂದು 6 ತಿಂಗಳ ಹಿಂದೆ ಈಗ ಸ್ಟೇಷನ್ ಪೊಲೀಸರ ಸಮ್ಮುಖದಲ್ಲಿ ಮತ್ತೆ ನಮ್ಮ ಗ್ರಾಮ ಪಂಚಾಯತಿ ಇದ್ರಾಗೆ ಇದ್ ಮಾಡಿ ಒಂದು 5 ತಿಂಗಳ ಸಮಯ ತಗೊಂಡು 5 ಲಕ್ಷಕ್ಕೆ ತೀರ್ಮಾನ ಮಾಡಿ ಅದನ್ನ ಬಗೆಹರಿಸ್ತೀವಿ ಅಂತ ಹೇಳಿ ಏನ್ ಸೋಮವಾರ 5 ಲಕ್ಷದಾಗ 3 ಲಕ್ಷ ಕೊಡ್ತೀನಂತ ಮಾತಾಗಿತ್ತು. ಅದ್ರ ಒಳಗೆ ಈ ತರ ಮಾಡೋಗಿದಾರೆ ಅಷ್ಟೇ. ಏನು ವಿಚಾರಕ್ಕೆ ದುಡ್ಡು ಕೊಡೋದು, ಏನು ವ್ಯವಹಾರ? ಅದು ವ್ಯವಹಾರ ಅವನಿಗೆ ಗೊತ್ತದ, ಏನಕ್ಕೆ ಇಸ್ಕೊಂಡಿದ್ದ, ಏನಕ್ಕೆ ಕೊಟ್ಟಿದ್ದ, ಅದು ಲಾಸ್ಟಿಗೆ ನಮಗ್ ಗೊತ್ತಾಗಿರೋದು. ಗೊತ್ತಾದಾಗ ಭೀಕರವಾಗಿ ಹತ್ಯೆ ಮಾಡಿದ್ರು ಯಾರು? ಅವರು ನಮ್ಮ ಸೋದರತ್ತೆ, ಗಂಡ ಮತ್ತೆ ಅವರ ಮಕ್ಕಳು. ಅವ್ರು ಸುಮಾರು ಬೈಕಲ್ಲಿ 3 ಜನ ಇದ್ರು. ಇನ್ನು ಚನ್ನಗಿರಿಯಲ್ಲಿ ಒಂದು 2 ಇದ್ರು ಅವ್ರು ಸಪೋರ್ಟ್ ಮಾಡಕ್ಕೆ, ಮತ್ತೆ ನೆಲ್ಲೂರಾಗ ಒಂದು 2 ಇದ್ರು ಅಂತ ಗೊತ್ತಾಗಿತ್ತು. ಈಗೇನ್ ಪೊಲೀಸ್ ತನಿಖೆ ಮಾಡಬೇಕು, ಆವಾಗಲೇ ಗೊತ್ತಾಗತ್ತೆ ಎಷ್ಟು ಜನ ಇದ್ರು, ಏನು ಮತ್ ಬೇರೆ ಏನಾರು ಉದ್ದೇಶ ಇತ್ತಾ, ಹಳೆ ದ್ವೇಷ ಏನಾರು ಇತ್ತಾ ಅಂತ ಆವಾಗಲೇ ಗೊತ್ತಾಗತ್ತೆ. ಯಾವಾಗಿದ್ದು, ಹೆಂಗಾಗಿದ್ದು, ಯಾವಾಗಾಗಿದ್ದು? ರಾತ್ರಿ 10:30 11 ಗಂಟೆ ಮಧ್ಯದಾಗ ಆಗಿರೋದು. ಯಾರು ಇದ್ದ ಸಮಯ ಒಬ್ನೇ ಬೈಕ್ ಮೇಲೆ ಕುಂತಾಗ ಹಿಂಬದಿಯಿಂದ ಬಂದು ಒಂದು ಮಚ್ಚಿ ಏನೋ ಒಂದು ಚೂಪ ಹೊಡೆತದಿಂದ ಹೊಡೆದಿದ್ದಾರೆ ಹಿಂದ್ಗಡೆ. ಬಿದ್ದ ತಕ್ಷಣ ಅಲ್ಲೇ ಜೀವ ಹೋಗಿತ್ತೆ. ಆದ್ರೂ ಬಿಡ್ದಂಗೆ ಸುಮ್ಮನೆ ಹೆಂಗ್ ಬೇಕಂಗ್ ಕೊಚ್ಚಿ ಇದ್ ಮಾಡಿ ಹೋಗಿದಾರೆ. ಊರಾಗ ಆ ಟೈಮಲ್ಲಿ ಕರೆಂಟು ಇರಲಿಲ್ಲ, ಅವ್ರ ಗೆಳೆಯರು ಯಾರು ಆತರ ಇರಲಿಲ್ಲ ಆ ಟೈಮಲ್ಲಿ. ಆತರ ಈಗ ಮಾಡೋಗಿರೋದು. ಇವ್ರು ಏನ ಮಾಡ್ತಾ ಇದ್ರು ಅಥವಾ ಏನಿದ್ರು? ಅವರು ಕಾರ್ ಡೀಲರ್ಸ್ ಆಗಿದ್ರು. ಕಾರ್ ಮತ್ತೆ ಬೈಕ್, 2 ವೀಲರ್ಸ್. ಪಂಚಾಯತಿ ಮಾಜಿ ಸದಸ್ಯರು ಕೂಡ ಆಗಿದ್ರು ಅವರು. ಒಳ್ಳೆ ರಾಜಕೀಯ ಆಗಿ ಸಮಾಜ ಸೇವಕರಾಗಿ ಇದ್ ಮಾಡ್ತಿದ್ರು. ಅಂದ್ರೆ ಇದು ಬರೀ ಹಣಕಾಸಿಂದು, ಬರೀ ಕೇವಲ 5 ಲಕ್ಷಕ್ಕೆ ಈ ತರ ಹತ್ಯೆ ಮಾಡ್ತಾರಂದ್ರೆ? ಇಲ್ಲ, ಅದೇ ಪೊಲೀಸ್ ತನಿಖೆ ಮಾಡಬೇಕು. ಸದ್ಯಕ್ಕೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇರೋದು ಅದೇ. ದುಡ್ಡಿನ ವ್ಯವಹಾರದಾಗೆ ಈಗ ಪೊಲೀಸ್ ತನಿಖೆ ಮಾಡದಾದ್ಮೇಲೆ ಗೊತ್ತಾಗತ್ತೆ ಏನು ಬೇರೆ ಏನಾರ ಇತ್ತ, ಇನ್ನು ಇದೆಯಾ ಅಂತ ನೆಕ್ಸ್ಟ್ ಗೊತ್ತಾಗುತ್ತೆ. ಈಗ ಆಲ್ರೆಡಿ 2 ಅರೆಸ್ಟ್ ಮಾಡಿದ್ದಾರೆ. ಒಂದು ಬೈಕಲ್ಲಿ ಇದ್ದವ್ರನ್ನ ಒಬ್ರು ತಪ್ಪಿಸ್ಕೊಂಡಿದ್ದಾರೆ. ಇನ್ನು ಬೇರೆಯವ್ರನ್ನ ಹುಡುಕಾಟದಲ್ಲಿ ಇದಾರೆ. ಇನ್ನು ಸದ್ಯಕ್ಕೆ ಇನ್ನು ಮಾಹಿತಿ ಇಲ್ಲ. ಈಗ ಪೊಲೀಸ್ನವ್ರು ಈಗ ಹೋಗಿದ್ದಾರೆ. ಸದ್ಯಕ್ಕೆ ಏನು ಅವರು ನಮ್ಮ ಹತ್ರ ಏನು ಆತರ ಹೇಳಿಲ್ಲ. ಈಗ 2 ಕೂಡ ಅರೆಸ್ಟ್ ಮಾಡಿ ಇಟ್ಟಿದ್ದಾರೆ. ರಾತ್ರಿ ಒಬ್ಬರೇ ಹೋಗಿದ್ರೆ? ಡೈಲಿ ಅವ್ರದ್ದು ಡೈಲಿ ನೆಲ್ಲೂರಾಗೆ ಊಟ ಮಾಡಿ ಒಂದ್ಸತಿ ವಾಕ್ ಹೋಗ್ತಿದ್ರು ಅವರು. ವಾಕ್ ಹೋಗಿ ಬಂದು ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಕೂರ್ತಿದ್ರು. ಈ ಆ ಟೈಮಲ್ಲಿ ಸ್ವಲ್ಪ ಹಜ್ ಯಾತ್ರೆಗೆ ಹೋಗೋರು ಇದ್ದಿದ್ದ ಕಾರಣ ಯಾರು ಇರಲಿಲ್ಲ ಫ್ರೆಂಡ್ಸ್. ಇವ್ರು ಒಬ್ಬರೇ ಬೈಕಲ್ ಕುತ್ಕೊಂಡಿರ್ತಾರೆ, ಹಿಂದ್ಗಡೆಯಿಂದ ಬಂದು ಹೊಡೆದಿರೋದು ಅದು. ಇವ್ರೇನು ರಾಜ್ಯ ಯಾತ್ರೆ ಹೊರಟಿದ್ರ? ಇವ್ರ್ಯಾರು ಹೊರಟಿದ್ರ ಅಥವಾ ಹಜ್ ಯಾತ್ರೆಗೆ? ಇಲ್ಲ, ಫ್ರೆಂಡ್ಸ್ ಅವ್ರ ಜೊತೆ ಇರೋ ಫ್ರೆಂಡ್ಸ್ ಸುಮಾರು 12 ಗಂಟೆ ತನಕ ಕೂರೋರು. ಅವ್ರೆಲ್ಲರೂ ಫ್ರೆಂಡ್ಸ್ ಎಲ್ಲ ಕುತ್ಕೊಂಡು ಜೊತೆಗೆ ಮಾತಾಡಿ 12 ಗಂಟೆ ತನಕ ಮನೆಗೆ ಹೋಗೋರು. ಆ ಟೈಮಲ್ಲಿ ಏನಾಯ್ತು, ನಿನ್ನೆ ಮಳೆ ಮೋಡ ಆಗಿತ್ತು. ಅದು ಶಾಪ್ ಎಲ್ಲ ಕ್ಲೋಸ್ ಆಗಿದ್ವು. ಊರಾಗ ಕರೆಂಟ್ ಬೇರೆ ಹೋಗಿತ್ತು. ಇವ್ರು ಒಬ್ರು ಇರಕ್ಕಾರೆ ಕರೆಂಟ್ ಬರೋಷ್ಟೊತ್ತಿಗೆ ಅಲ್ಲಿ ಎಲ್ಲ ಮುಗ್ದೋಗಿತ್ತು. ಜನ ನೋಡ್ಕೊ ಹೋಗೋಷ್ಟೊತ್ತಿಗೆ ಬಿಟ್ಟು ಅಲ್ಲಿ ಓಡೋಗಿದ್ರು ಅವರು. ಇದು ಸಿಸಿ ಕ್ಯಾಮ್ರಾ ಐತೆ? ಸಿಸಿ ಕ್ಯಾಮ್ರಾ ಇದೈತೆ. ಸದ್ಯಕ್ಕೆ ನಮಗೂ ತೋರಿಸಲಿಲ್ಲ. ಅವರು DVR ಎಲ್ಲ ತಗೊಂಡು ಪೊಲೀಸ್ನವ್ರು ಹೋಗಿದ್ದಾರೆ. DVR ಎಲ್ಲ ಅವ್ರ ಹತ್ರ ಐತೆ, ಪೊಲೀಸ್ನವ್ರ ಹತ್ರ. ಇಲ್ಲ, ನಮಗೇನು ಕೊಟ್ಟಿಲ್ಲ, ಬೇರೆ ಯಾರಿಗೂ ತೋರಿಸಲಿಲ್ಲ. ಅವ್ರು ನೋಡಿದ್ದಾರೆ, ಕ್ಲಿಯರ್ ಆಗಿ ಕಾಣಿಸಿದಾದ್ಮೇಲೆ ಅವ್ರು ತಗೊಂಡು DVR ಸ್ಟೇಷನ್ಗೆ ಇಟ್ಟಿದ್ದಾರೆ. ಅದನ್ನ. ನಿಮ್ಮ ಹೆಸರು? ಇಮ್ತಿಯಾಜ್ ಅಹಮದ್. ನಮಗೆ ಹಳೆ ಆಗ್ಬೇಕು ಸರ್. ನಿಮ್ಗೆ ಯಾವಾಗ ಗೊತ್ತಾಯ್ತು? ಏನಕ್ಕೆ? ರಾತ್ರಿ 10:30 11 ಗಂಟೆ ಒಳಗೆ. ಅದು ನಮಗೆ ನಾವಿರೋದು ಹರಿಯಾದಲ್ಲಿ. ನಮಗೆ ಫೋನ್ ಬಂದಿತ್ತಲ್ಲ, ಅದಕ್ಕೆ ನಮ್ಮ ಅವ್ರು ಎಲ್ಲ ಏನಾಗಿದ್ದು, ಯಾಕೆ ಕಾರಣಕ್ಕೆ, ಏನು? ಇಲ್ಲ ಸರ್, ನಾವು ಹರಿಯಾರದಲ್ಲಿದ್ವಿ. ಅವರು ಕೊಲೆ ಇದೆ ಅಂತ ನಮ್ಮ ಫೋನ್ ಬಂದಿತ್ತು. ಬಂದು ಅದೇನು ವಿಚಾರ ಏನೇನೋದು ಅವರಿಗೆ ಗೊತ್ತು. ಏನು ಹಳೆ ದೇಶ ಇತ್ತು, ಏನು ಕೊಡೋ ತಗೊಂಡು ಇದ್ರ ಮಾಡಿದಾರೋ ಅದೆಲ್ಲ ಅವರಿಗೆ. ಎಷ್ಟು ಮಕ್ಕಳು? 3 ಮಕ್ಕಳು ಸರ್. 3 ಮಕ್ಕಳು. ಏನು ಅವ್ರೇನು ಓದ್ತಾ ಇದ್ದಾರೆ? ಒಬ್ಬನು SLC, ಒಬ್ಬನು 8ನೇ ಕ್ಲಾಸ್. ಏನೋ ಇನ್ನು ಹುಡುಗಿ 5ನೇ ಕ್ಲಾಸ್, 6ನೇ ಕ್ಲಾಸ್. 3 ಜನ ಮಕ್ಕಳು. ಹ್ಞೂ ಸರ್. ಇದರಲ್ಲೆಲ್ಲ ಹೆಂಗಿದ್ದು ಗ್ರಾಮ ಪಂಚಾಯತಿ ಒಳಗೆ ಎಲ್ಲರೂ ಚೆನ್ನಾಗಿದ್ರು. ಊರಿಗೆ ಒಂಥರ ಹೆಮ್ಮೆ ಆಗಿದ್ದು ಮನುಷ್ಯ ಇದ್ದ. ಎಲ್ಲರಿಗೂ ಸ್ವಲ್ಪ ಬುದ್ಧಿಗಾನ ಹೇಳ್ಕೊಂತ ಎಲ್ಲರೂ ಪಂಚಾಯತಿ ಮಾಡ್ಕೊಂತ ನಗರಸಭೆ ಅಧ್ಯಕ್ಷರನ್ನ ಆಗಿದ್ರು ಅವರು. ಇವರು ಊರಿಗೆ ಅಂತ ಒಳ್ಳೆ ಹೆಮ್ಮೆ ಅಂತ ಹುಡುಗ. ಬರೀ ಹಣಕಾಸಿನ ವಿಚಾರಕ್ಕೆ ಈ ತರ ಮಟ್ಟಿಂದ ಆಗುತ್ತಾ ಅಂತ? ಇಲ್ಲ ಸರ್, ಸಂಬಂಧಿಕರು ಅಂತಂದ್ರೆ ಅವರು ನೀವು ಮಾತಾಡಿದ್ರ ಏನಾರ ಒಂದ್ಸರಿ ಅವ್ರ ಜೊತೆ? ಈಗ ಅವರು ಪಂಚಾಯತಿ ಪೊಲೀಸ್ ಸ್ಟೇಷನ್ ಹೊಲ 1-2 ಸಲ ಆಗಿತ್ತಂತೆ. ಪೊಲೀಸರು ಕರೆದು ಎಲ್ಲ ಅವ್ರೆಲ್ಲ ಹೇಳಿ ಎಲ್ಲ ಇದ್ ಮಾಡಿದ್ರಂತೆ. ಯಾರ್ಯಾರಿಗೆ ಹೇಳಿದ್ರು? ಅವರಿಗೂ ಕರೆದು ಎಲ್ಲ ತೀರ್ಮಾನ ಅವ್ರು ಪೊಲೀಸರು ತಗೊಂಡ್ ಮಾಡಿದ್ರಂತೆ. 3 ಲಕ್ಷ ಕೊಡ್ತೀನಿ ಅಂತ ಒಪ್ಕೊಂಡ್ ಬಂದಿದ್ರಂತೆ. 5 ಲಕ್ಷ ಕೊಡ್ಬೇಕಿತ್ತಂತ. ಅವರು 3 ಲಕ್ಷ ಕೊಡ್ತೀವಿ, ಈಗ ಇನ್ನು ಉಳಿದಿದ್ದು ಒಂದ್ ಸ್ವಲ್ಪ ಟೈಮ್ ಕೊಡ್ರಿ, ನಾವು ಚೆಕ್ ಕೊಟ್ಟಿದ್ದೀವಿ ಅವರಿಗೆ, ಕೊಡ್ತೀವಿ ಅಂತ ಹೇಳಿದ್ರಂತೆ. ಈ ತರ ಆಗಿದೆ ನೋಡಿ ಸರ್. ಏನಾಗಬೇಕಂತೀರಿ ನೀವು?
ಏನಾಗಿದೆ ಸರ್ ಎಲ್ಲ ಪೊಲೀಸ್ ತನಿಖೆ ಮಾಡಬೇಕು. ಪೊಲೀಸ್ ತನಿಖೆ ಮಾಡಿದ್ಮೇಲೆ ಅದೇನು ಯಾರು ತಪ್ಪಿದೆ ಯಾರಿಗಿದೆ ಅಂತಂದ್ರೆ ಕಾನೂನು ಕ್ರಮ ತಗೋಬೇಕು. ಈ ಮಕ್ಕಳೆಲ್ಲ ಅನಾಥರಿ, ಮಕ್ಕಳು ಅನಾಥ ಆದ್ರು, ಹೆಂಡ್ರೆಲ್ಲ ಅನಾಥರಾದ್ರು. ಅಣ್ಣ ತಮ್ಮ ಅವರು 5 ಜನ ಅಣ್ಣ ತಮ್ಮ ಇದ್ರು. ಅವ್ರಿಗೆಲ್ಲ ನಾವು ಮನೆಗೆ ಹಿರೇ ಮಗ ಅವನೇ ಆಗಿದ್ದ. ಎಲ್ಲ ಮನಿ ಮಂತನೆಲ್ಲ ತುಗಿಸ್ಕೊಂಡು ಹೋಗಿದ್ದ. ಎಲ್ಲ ಮನಿ ಪಿಲ್ಲರ್ ಇದ್ದಂಗಿದ್ದ ಒಟ್ಟಿಗೆ. ಎಷ್ಟು ಜನ ಅವ್ರಿಗೆಲ್ಲ ಅಣ್ಣ ತಮ್ಮ? 5 ಜನ. ಇವನೇ ದೊಡ್ಡವರು? ಇಲ್ಲ, 2ನೇ ಇವರು. ಅಲ್ಲಿ ಇವನೇ ಚೆನ್ನಾಗಿ ದೊಡ್ಡವ್ರ ತರ ಎಲ್ಲ ಸುಸೇಷನ್ ಎಲ್ಲ ಅಂತಂಬಳಿ ವ್ಯಾಪಾರ ಮಕ್ಕಳದು ಎಲ್ಲ ವಿಚಾರ ಇವ್ರ ತಲೆ ಇತ್ತು ಸರ್. ಎಲ್ಲ ಒಟ್ಟಿಗೆ ಇದ್ರ? ಇಲ್ಲ, ಬೇರೆ ಬೇರೆ ಇದಾರೆ, ಎಲ್ಲ ಬೇರೆ ಬೇರೆ. ಆ 5 ಜನ ಅಣ್ಣ ತಮ್ಮರಲ್ಲಿ ಇದು ಮಾಡಿದ್ದ ಇಲ್ಲ ಬೇರೆ ಹೊರಗಿನವ್ರು ಮಾಡಿದ್ದ? ಹೊರಗಿನವ್ರು ಮಾಡಿ ಸರ್. ಅವರು ಅತ್ತೆ ಗಂಡನೇ ಮಾಡಿರೋದು. ಅತ್ತೆ ಗಂಡ ಅವ್ರ ಮತ್ತೆ ಅವ್ರ ಮಗ ಅಂತ ಹೇಳ್ತಿದ್ದಾರೆ. ಶರಣಾದವ್ರು ಅವರೇ ಈಗ? ಅವರೇ ಶರಣಾಗಿದ್ರು ಸರ್. ಅವ್ರ ಹೆಸರೇನು? ಅವ್ರ ಹೆಸರು ಗೊತ್ತಿಲ್ಲ ಸರ್. ನಮ್ಗೆ ಜಸ್ಟಿಗಿರಿ ಜಬೀಲ್ ಅಂತ ಹೇಳಿ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಇಕ್ಬಾಲ್ ಅಂತ.